ಹೋಗ್ತಿದ್ದೇವೆ. ಅಜ್ಜಿ ಹುಟ್ಟಿ ಬೆಳೆದ ಊರಿಗೆ ಹೋಗ್ತಿದ್ದೇವೆ ಇವತ್ತು. ಯಾವ ಊರು ಹೋಗ್ತಾ ಹೋಗ್ತಾ ಹೇಳ್ತೇನೆ. ರೈಟ್ ಅಲ್ಲಿ ಬಿಷರ್ಸ್ ಕಾಲೇಜ್ ಹೋಯ್ತಲ್ಲ, ಹೌದಾ? ಹತ್ಬೇಕಾ ಇದನ್ನು? ಬರ್ಬೇಕಂತದಲ್ಲ. ಇದು ಸಹ ಯಾವುದೋ ಒಂದು ಅಲ್ಲ, ಇಂಡಿಯಾನಾ ಕನ್ವೆನ್ಷನ್ ಸೆಂಟರ್. ಒಳ್ಳೆ ದೊಡ್ಡ ಮಾಡಿದ್ದಾರೆ. ಇದುವೇ ಫೇಮಸ್ ಆದ ನೇತ್ರಾವತಿ ಬ್ರಿಡ್ಜ್. ಈಗ ಅಲ್ಲಿ ಇದೆಲ್ಲ ಕಟ್ಟಿದ್ದಾರೆ, ಮರೆ ಕಟ್ಟಿದ್ದಾರೆ ನೋಡಿ. ತುಂಬಾ ಸೂಸೈಡ್ ಕೇಸಸ್ ಎಲ್ಲ ಆಗಿದೆ ಇಲ್ಲಿ. ಎಲ್ಲ ಕಡೆ ಬರೆ ಕಟ್ಟಿದ್ದಾರೆ. ರೈಟ್ ಸೈಡ್ ಅಲ್ಲಿ ಟ್ರೈನ್ ಬ್ರಿಡ್ಜ್. ಈಚೆ ಅಲ್ಲ ಅದು ಇಲ್ಲಿ ಟ್ರೈನ್ ಬ್ರಿಡ್ಜ್. ಅದು ಕಾರ್ನರ್ ಗೆ ನಾವು ಹೋಗುದು ಬೊಲ್ಮಾಗೆ. ಅಜಮನ ಊರಿನ ಹೆಸರು ಬೊಲ್ಮ. ಇಲ್ಲ ಅಲ್ಲ ಮರೆ, ಬೊಲ್ಮ. ಇದು ಹಾಟ್ ಬನಾನಾ ಚಿಪ್ಸ್ ಫ್ಯಾಕ್ಟ್ರಿ. ಬೆಚ್ಚ ಬೆಚ್ಚ ಬಾರಿ ಮಾಡ್ತಾರೆ. ನಾಯಲ್ ಅನ್ನು ಇಲ್ಲಿ ತರಬೇಕು. ನಾಯಲ್ ದ ಫೇವರೇಟ್. ಉಳ್ಳಾಲ ವೆಲ್ಕಮ್ ಟು ಉಳ್ಳಾಲ ಕಲಪು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಕಲಪು ತೊಕ್ಕೊಟ್ಟು ಬರ್ತದೆ ಈಗ. ತೊಕ್ಕೊಟ್ಟಿಗೆ ಹೋಗುವ ರೋಡ್. ಸ್ಟ್ರೀಟ್ ಹೋದ್ರೆ ಕೇರಳವಾ? ಇದು ತೊಕ್ಕೊಟ್ಟು ಮೇನ್ ಜಂಕ್ಷನ್. ಬಸ್ಸಸ್ ಎಲ್ಲ ಇಲ್ಲಿಂದ ಅಲ್ಲ ಮೇಲೆ ಹೋಗುದು. ಎದುರು ಲೆಫ್ಟ್ ಬಸ್ ಸ್ಟ್ಯಾಂಡ್. ನಾವು ಮಾತ್ರ ಸ್ಟ್ರೀಟ್ ಹೋದ್ರೆ ಎಲ್ಲಿಯಾರ ಪದಾವ್. ನಾವು ಕೊನಾಜಿ ಆಗಿ ಹೋಗುದು ಈಗ. ಸ್ವಲ್ಪ ಸೈಟ್ ಸೀಯಿಂಗ್ ತೋರಿಸಲಿಕ್ಕೆ ನಿಮ್ಗೆ ಹೋಗುದು. ಯಾವ ಅಂಕಲ್ ಫುಲ್ ವ್ಲಾಗರ್ ಆಗಿದ್ದಾರೆ. ಇದು ಪ್ಯಾಟೋ ಅಂಕಲ್ ಬಂದಾರೆ ನಮ್ಮನ್ನೆಲ್ಲ ಒಂದ್ಸಲ ತಿರುಗಿಸ್ಲಿಕ್ಕೆ. ಅಜ್ಜಮ್ಮ ಹಿಂದೆ ಇದ್ದಾರೆ. ಹಾಗೂ ಇದು ಪ್ಯಾಟೋ ಅಂಕಲ್ ನ ಮಗ ಮಿಸ್ಟರ್ ಡ್ಯಾನಿ. ಹಾಗೂ ಇದು ಮಿಸ್ಟರ್ ನವೀನ್ ರತ್ನ. ಮತ್ತೆ ಇದು ಯಾರ ಮಗ? ಬಿಟ್ಟೆಕಿಯಾರ. ಇವ್ರು ಬಿಟ್ಟೆಕಿಯಾರ. No, Bittikiara. I love Bittikiara. Yenipur Dental College ಇದು. ಜೋಕುಲಿಗೆ ಟೆಸ್ಟ್ ಮಾಡ್ತಿದ್ದು ಒಂದು ಸ್ಟೂಡೆಂಟ್ಸ್ ಕಲ್ಪುನು ಇಲ್ಲೆಲ್ಲ ಕಮ್ಮಿಗೆ ಡೆಂಟಲ್ ಟ್ರೀಟ್ಮೆಂಟ್ ಆಗ್ತದೆ. ಹೆಗ್ಡೆ ಹಾಸ್ಪಿಟಲ್ ಇದು. ಎ.ಬಿ. ಶೆಟ್ಟಿ ಡೆಂಟಲ್ ಕಾಲೇಜ್ ಇಲ್ಲಿ. ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಹೋಮಿಯೋಪತಿ ಅಂಡ್ ಹೋಮಿಯೋಪತಿ ಅಂಡ್ ಮೆಡಿಕಲ್ ಕಾಲೇಜ್. ಫಾದರ್ ಮುಲ್ಲರ್ಸ್ ನವರು. ಬೇಡ ಎಂತದು ಪಾರ್ಕಾ ಹೋಗ್ಲಿಕ್ಕೆ? ಒಳ್ಳೆ ದೊಡ್ಡ ಹೋಮಿಯೋಪತಿ ಹಾಸ್ಪಿಟಲ್ ಇದು. ಮೆಡಿಕಲ್ ಕಾಲೇಜ್ ಸಾರಿ. ಒಂದು ಕ್ಲಾಕ್ ಟವರ್ ಆಗಿ ಮಾಡಿದ್ದಾರೆ. ಯಾವ್ದದ್ದು ಕ್ಲಾಕ್ ಟವರ್ ಗೊತ್ತಿಲ್ಲ. ಬಾರಿ ಚಂದ ಮಾಡಿದ. ಅಜ್ಮಾನ್ ಅಲ್ಲ ಮಾರಿ, ಬೇರೆ ಚಂದ ಮಾಡಿದ್ದಾರೆ. 11:10 ಆಯ್ತು ಈಗ. 11:10 ಅಂದ್ರೆ ಅಂಕಲ್ದು 9 ಗಂಟೆ. ಅವ್ರು 9 ಗಂಟೆ ಬರ್ತಾರಂತ ಹೇಳಿ 10ವರೆಗೆ ಬಂದಾರೆ. ಫ್ರೂಟ್ಸ್ ವೆಜಿಟೇಬಲ್ ಮಾರ್ತಿದ್ದಾರೆ. ಒಬ್ಬೋ ಇದು ಕುಕ್ಕು ನೋಡಿಯಾ? ಒಳ್ಳೆ ಇರ್ಬೋದಾ? ಇಲ್ಲ ಬೇಡ ಹೋಗುವ. ಇಲ್ಲಿ ಮಟನ್ ಸ್ಟಾಲ್ ಉಂಟು. ಮಟನ್ ಸ್ಟಾಲ್ ಇಲ್ಲಿ ನೋಡು ಮಗ. ಕೊಕ್ಕೋ ಅಲ್ಲ ಮೇ ಅದು. ನೀನ್ ಕಲಿಸು ಹೇಗೆ ವಾಕ್ ಮಾಡುದು ಅಂತೇಳಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ನಾನು ಇಲ್ಲಿ ಬಂದಿದ್ದೇನೆ ನನ್ನ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿ. ಡಿಗ್ರಿ ಇದು ಸರ್ಟಿಫಿಕೇಟ್. ಏನೆಲ್ಲ ಸರ್ಟಿಫಿಕೇಟ್ ಮುಲ್ಪನೆ ಬರೋಡು ಕಲೆಕ್ಟ್ ಮಾಡ್ತಾರೆ. ಅವು ಪೆನಾಲ್ಟಿ ಎಲ್ಲ ಉಂಡು. ರಡ್ಡು ಮೂಜಿ ವರ್ಷ ಡಿಲೇ ಆಂಡ ಒಂಜೊಂಜು ವರ್ಷಕ್ಕೆ ಪೆನಾಲ್ಟಿ ಪಾಡೊಂದೇ ಪೋಪೇರು ಯಾನೆ ಕಲೆಕ್ಟ್ ಮಲ್ಪಂದಿನ ನೆಕ್. ಸೊ ಎವ್ರಿ ಇಯರ್ ಪೆನಾಲ್ಟಿ ಹಾಕಿಕೊಂಡೇ ಹೋಗ್ತಾರೆ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಲಿಲ್ಲ ಅಂದರೆ. ಸೊ ಆದ ಕೂಡಲೇ ಯಾವಾಗ ರೆಡಿ ಆಗ್ತದೆ ಗೊತ್ತಿಲ್ಲ. ನಾವೇ ಅಂದಾಜಲ್ಲಿ ಹೋಗ್ಬೇಕು. ನಾನು 2 ವರ್ಷ ನಂತರ ಹೋದದ್ದು ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ. ನಂಗೆ ಪೆನಾಲ್ಟಿ ಆಫ್ಟರ್ 5 ಇಯರ್ಸ್ ಸರ್ಟಿಫಿಕೇಟ್ ಕಾಲೇಜ್ನವ್ರು ಹೇಳ್ತಾರೆ. ಕಾಲೇಜ್ನವ್ರು ಹೇಳ್ಬೇಕು. ಇಲ್ಲೇ ನಾವು ಬಸ್ಸಲ್ಲಿ ಇಳ್ದದ್ದು. ಲೆಫ್ಟಿಗೆ ನಡೆದುಕೊಂಡು ಹೋದದ್ದು ನಾವು. ಇಲ್ಲಿಂದ ನಡೆದುಕೊಂಡು ಹೋಗ್ಲಿಕ್ಕೆ ನಮಗೆ ಲೆಫ್ಟ್ ಅಂತ ನೋಡ್ಲಿಕ್ಕೆ ಒಬ್ಬರಿಗೆ ಎಷ್ಟು ಬಂದಾರೆ. ನಮ್ಮ 2 ಜನ ಎಲ್ಲ ಪೋಡುವ ಮಾರೆ.
ಹೋಗು ಮಾರಾಯ, ನಾವು ಇಬ್ಬರು ಸೇದರ್ತೇವೆ. ಇನ್ ನಾಯಿ ಬಂತು. ಇದು ಸಹ ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಡಿಗ್ರಿ ಕಲ್ತದ್ದು SDM ಅಲ್ಲಿ, ಆದರೆ SDM ಸಹ ಲಿಂಕ್ಡ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿಗೆ. ಹಾಗೂ ರೋಶ್ನಿ ನಿಲಯ ಅಲ್ಲಿ ನಾನು PGD HRM ಮಾಡಿದ್ದು. ಸೊ ಅದು ಸಹ ಲಿಂಕ್ಡ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿಗೆ. ಸೊ ಎಂಥದಕ್ಕೆ ಸಹ ಬರಬೇಕು ಸರ್ಟಿಫಿಕೇಟ್ ಕಲೆಕ್ಷನ್ಗೆ ಇಲ್ಲಿ ನನ್ನ ಟೈಮಲ್ಲಿ 2013. ಈಗ ಎಂತಾಗಿದೆ ಗೊತ್ತಿಲ್ಲ, ಈಗ ಎಂಥ ಅಡ್ವಾನ್ಸ್ಡ್ ಆಗಿರ್ಬೋದು ಗೊತ್ತಿಲ್ಲ. ಇದು ನಾನು ಮಾತಾಡೋದು ನನ್ನ ಎಷ್ಟು 13 years ಬ್ಯಾಕ್. ಎಷ್ಟು ಬೇಗ ವರ್ಷ ಹೋಗ್ತದಲ್ಲ, 13 years ಬ್ಯಾಕ್. ಈ ನಾಯಿದು ಅಮ್ಮ ಸಿಕ್ಕಿದ್ರಂತೆ. ಅಮ್ಮ ಎಲ್ಲಿ ಮಗ ಅಮ್ಮ? ಅವಳು ಹೇಳ್ತಿದ್ದಾಳೆ ನಾಯಿಗೆ ಆಚೆ ಹೋಗು ಅಮ್ಮ ಇದ್ದಾರೆ ಅಂತೇಳಿ. ಬನ್ನ ಬೇಜಾರು ಮಾಡಬೇಡ ಮಗ. ಇಲ್ಲಿಂದ ಕೆಳಗೆ ಮುಂಚೆ ನಾವು ಇಲ್ಲಿ ಇಳಿಯುವುದು 51 ನಂಬರ್ ಬಸ್ ಅಲ್ಲಿ. ಯಾರೆಲ್ಲ? ನೀವು? ನಾನು, ನನ್ನ ಅಮ್ಮ, ನನ್ನ ತಮ್ಮ, ಅಕ್ಕ. ಅಕ್ಕ ಕಡಿಮೆ ಬಂದವಳು ಊರಿಗೆ. ಹಾಗೆ ನಾವು ಇಲ್ಲಿಂದ ನಡೆದು ಬಂತು 51 ಇದೇ ಬಸ್. ಇಲ್ಲಿಂದ ನಡೆದುಕೊಂಡು ಅಲ್ಲಿ ತೋರಿಸು. ಅಲ್ಲಿ ಹೋಗುದು. ಮುಂಚೆ ರೋಡ್ ಇರಲಿಲ್ಲ, ಎಲ್ಲ ಕಲ್ಲು ಮಣ್ಣು, ಅದರಲ್ಲಿ ನಡೆದುಕೊಂಡು ಕೆಳಕ್ಕೆ ತಕ್ಕ ಹೋಗ್ಲಿಕ್ಕೆ ಅರೌಂಡ್ 40-45 ಮಿನಿಟ್ಸ್ ವಾಕಿಂಗ್ ನಡೆದುಕೊಂಡು ಹೋಗುದು. ಆಗ ಇಲ್ಲಿ ರೋಡ್ ಇಲ್ಲ, ಎಂತ ಸಹ ಇಲ್ಲ. ಓಣಿಯಲ್ಲಿ ಮತ್ತೆ ಗದ್ದೆದು ಸೈಡಲ್ಲಿ ಎಲ್ಲ ನಡೆದುಕೊಂಡು ಹೋಗ್ಬೇಕು. ಆಯ್ತಾ? ಈಗ ರೋಡ್ ಆಗಿದೆ, ಒಳ್ಳೆ ರೋಡ್ ಆಗಿದಲ್ಲ. ಹೀಗೆ ಹೋದ್ರೆ ಅದೆಲ್ಲ ಹೋದ್ರೆ ಅದಕ್ಕೆ ಮನೆ ತಕ ಈಗ ಗಾಡಿ ಹೋಗ್ತದಲ್ಲ. ಕಾಲ ಚೇಂಜ್. ಹೋಗುವ ಮುಂದೆ ಹೋಗುವ. ಹೌದು. ಈಗ ನಿಮ್ಗೆ ಇಲ್ಲಿ ರೈಟ್ ಲೆಫ್ಟ್ ನೋಡಿ, ಇಲ್ಲಿ ಇದು ಮಂಗಳ ಆಡಿಟೋರಿಯಂ. ದೊಡ್ಡ ಕಟ್ಟಿದ್ದಾರೆ ಮಾರೆ. ಇಲ್ಲಿ ಎಲ್ಲ ಹೆಲಿಕಾಪ್ಟರ್ VIP ಅವರೆಲ್ಲ ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ ಬಲ್ಲೆಗೆ ಯೂನಿವರ್ಸಿಟಿಗೆ. ಈಗ ಇದು ಗೆಸ್ಟ್ ಹೌಸ್, ಗವರ್ಮೆಂಟ್ ಗೆಸ್ಟ್ ಹೌಸ್ VIPsಗೆ. ಮತ್ತೆ ಇದು ಫುಲ್ ಜಂಗಲ್ ಟೈಪ್ ಏರಿಯಾ. ಆಯ್ತಾ? ಇಲ್ಲಿ ಬೇಕಿದಷ್ಟು ಪಿಕಾಕ್ಸ್ ಎಲ್ಲ ಕಾಣ್ತದೆ. ಮತ್ತೆ ಇದೇ ರೋಡಲ್ಲಿ ಎದುರಲ್ಲಿ ಹೋಗುವಾಗ ನಿಮ್ಗೆ ಇನ್ಫೋಸಿಸ್ ಎಲ್ಲ ಒಳ್ಳೆ ಕಂಪನೀಸ್ ಉಂಟು. ಓಕೆ. ಇನ್ಫೋಸಿಸ್ ಹಾಗೂ ಬೇರೆ ಯಾವುದು? ಅದು ಈಗ ನಾನು ನೋಡು, ಮ್ಯಾಂಗ್ಳೂರ್ ಎಂತ ಬರ್ತದೆ, ಅದು ಕನ್ನಡ ಓದ್ಲಿಕ್ಕೆ ಮ್ಯಾಂಗ್ಳೂರ್ ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ. ಅದು ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಕಾಂಕ್ರೀಟ್ಸ್ ಆಗ್ತಾ ಇದ್ದಾರೆ ಎಲ್ಲ ಕಡೆ. ಫುಲ್ ಚಂದ ರೋಡ್ ಆಗಿದೆ. ನಮ್ಮ ನಂತೂರು ರೋಡ್ಗಿಂತ ಒಳ್ಳೆ ಉಂಟು. ಮುಡಿಪಿ ರೈಟ್ ಹೋದ್ರೆ ಮುಡಿಪು, ನಮಗೆ ಹಾರಿಕಲ್ಲ ಲೆಫ್ಟಿಗೆ ಹೋಗಿ. ಬಾರಿ ಒಳ್ಳೆ ಸೀನರಿ. ತುಲಾ ಓಯ್ ಒಂದು ತಿರುಪಬಿನ ರೋಡ್ ಇತ್ತು. ಇದು ನಂಗೆ ನೆನಪುಂಟು, ಬಸ್ ಅಲ್ಲಿ ಹೋಗ್ತಿದ್ದೇವೆ ನಾವು ಮುಂಚೆ ಮಮ್ಮಿ ರೋಡ್ ತುಲಾ. ಬ್ಯೂಟಿಫುಲ್, ಬಾರಿ ಚಂದ ರೋಡ್ ಮಾರಿ. ಬ್ಯೂಟಿಫುಲ್, ಬಾರಿ ಸ್ಟೀಪ್ ಉಂಟಲ್ಲ. ನಾನು ಸ್ಲೋ ಹೋಗುದು. ನಿಧಾನವೇ ಪ್ರಧಾನ. ಈಗ ಅಕ್ಕ ನೀನು ಎತ್ತು ಹೊರಗೆ ನೋಡು ಸ್ವಲ್ಪ. ಇದೆಲ್ಲ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ದುಬೈ. ಬಿತ್ತುದಿಲ್ಲಾಗೆ ಆಯ್ತಾ? ಇಲ್ಲದ ಗುಡ್ಡೆದ ಬಿಚ್ಚಿ ಕಟ್ಟಿದ್ದೀಯಲ್ಲ, ಬಾರಿ ಚಂದ ಮಾಡಿದಾರಲ್ಲ. ಬಾರಿ ಚಂದವಾದ ಮನೆ. ಬ್ಯೂಟಿಫುಲ್. ಎಂತ ವ್ಯೂ ಅಲ್ಲ ಇವರಿಗೆ. ತಿರ್ಸುದಿಲ್ಲ. ಲೆಫ್ಟ್ ಎಲ್ಲಿ? ಬಲ್ಲೆಗ ಘಾಟ್ ರೋಡ್ ಆಗಿ ಉಂಟು. ಘಾಟ್ಸ್ ಇಲ್ಲಿ ಸಹ ಮಾಡರ್ನೈಸ್ ಆಗ್ತಾ ಉಂಟು. ಈಗ ಕಾಡೆಲ್ಲ ಹೋಗಿ ನಾಡಾಗ್ತಾ ಉಂಟು. 2 ನಿಮಿಷದಲ್ಲಿ ಮುಟ್ತೇವೆ ಅಜ್ಜಿಯ ಊರು. ಈಗ ಜಿಗ್ಗ ಮನೆ ಎಲ್ಲ ಆಗಿದೆ ಮನೆ. ಚಂದ ಮನೆ ಆಗಿದೆಲ್ಲ. ಇಲ್ಲಿ ಬಾರಿ ಚಂದ ಮನೆ ಮಾಡಿದ್ದಾರೆ. ಬಾರಿ ಚಂದ ಮನೆ. ಇದು CSI ಬೆಥೆಲ್ ಚರ್ಚ್, ನಮ್ಮ ಬೋಲ್ಮಾ ಊರಿನ ಚರ್ಚ್. ಇಲ್ಲಿ ಕೆಲಸ ನಡೀತಾ ಉಂಟು. ಇಲ್ಲಿ ನಾವು ಚರ್ಚ್ಗೆ ಎಲ್ಲ ಬರ್ತಿದ್ವಿ. ಬಾರಿ ಚಂದ ಲೊಕೇಶನ್. ಕೆಲಸ ನಡೀತಾ ಉಂಟು. ಅಜ್ಜಿದು
ಊರು ಬರ್ತದೆ. ಬರ್ತದೆ. ಅವರದ್ದು ಮನೆಗೆ ಹೋಗುವಂತದ್ದು ದಾರಿ ನೋಡಿರಿ. ಈಗ ನಾವೊಂದು ತೋಡು ಕ್ರಾಸ್ ಮಾಡಬೇಕು. ನೀರುದು ತೋಡು ಈಗ ಕಾಣ್ತದೆ ಕೆಳಗೆ ನೋಡಿ. ನೀರುದು ತೋಡ ಆಯ್ತಾ? ನೋಡಿ ಫ್ರೆಂಡ್, ನೋಡಿ ನೋಡಿ ಓ ದೇವರೇ, ರೋಡ್ ನೋಡಿ ಫ್ರೆಂಡ್, ನೋಡಿ ಫ್ರೆಂಡ್, ನೋಡಿ ಫ್ರೆಂಡ್. ಇಲ್ಲಿ ಎಲ್ಲ ಮೀನು ಹಿಡಿತಿದ್ವಿ ನಾವು ಸಣ್ಣ ಇರುವಾಗ. ಮೀನಾ ಇಲ್ಲಿ? ಇದು ಲೆಫ್ಟ್ ರೈಟ್ ಅಲ್ಲಿ ನಮ್ಮ ಅಜ್ಜ ಅವರದ್ದು ತೋಟ. ಇದು ಲೆಫ್ಟ್ ಮತ್ತೆ ರೈಟ್ ಇದು. ಮತ್ತೆ ಇದು ರೈಟ್ ಸೈಡ್ ಅಲ್ಲಿ ಇವರದ್ದು ಅಣ್ಣದು ಮನೆ. ಅಲ್ಲ ಇಲ್ಲಿದ್ದಾರೆ ಬಲ್ಮಜ್ಜ. ಅಲ್ಲ ಅಲ್ಲ ಬಲ್ಮಜ್ಜ ನೋಡಿ ಇಲ್ಲಿ. ಯಾಕ 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 ಹೇಳು ಬಲ್ಮಜ್ಜಗೆ. ಊರುದು ಹಣ್ಣು. ಹಣ್ಣು ತಿಂತೀಯಾ? ತೋಡಲ್ಲಿ ಇದು ಕ್ರಾಬ್ ಸಿಗ್ತದೆ. ಒಳ್ಳೆ ಫ್ರೆಶ್ ವಾಟರ್, ಸ್ವೀಟ್ ವಾಟರ್. ಈಗ ಇಲ್ಲಿ ಇನ್ನೊಂದು ಮನೆ ಉಂಟಲ್ಲ, ಯಾರ್ದು ಮನೆ ಅದು? ಅದು ಇದು ಚಿಕ್ಕಣ್ಣ, ಅದು ದೊಡ್ಡ ಅಣ್ಣದು ಮನೆ. ಇದು ಅಜ್ಜಿದು ಚಿಕ್ಕಣ್ಣದು ಮನೆ, ಇದು ಅಜ್ಜಿದು ದೊಡ್ಡ ಅಣ್ಣದು ಮನೆ. ಇಲ್ಲೆಲ್ಲ ಗದ್ದೆ ನೋಡಿ. ಇಲ್ಲಿ ಅಂಬಡೆ ಗಿಡ ಉಂಟು. ಅಂಬಡೆ ಗಿಡ, ಅಂಬಡೆ ಮರ, ಸಾರಿ. ಬಾಬಾ ಅಂಕಲ್ನವರ ಮನೆಗೆ ಹೋಗುದು. ಇವರಿಬ್ಬರು ನಡೆದುಕೊಂಡು ಬರ್ತಿದ್ದಾರೆ. ತೋಡು ಹೊರಟೆವು. ಎಲ್ಲ ಸಪುರದವ್ರು ಹಿಂದೆ ಕೂತಿದ್ದೇವೆ. ಅವರ ಸವಾರಿಗೆ ಹೋಗಿದ್ದು ನಾವು. ಅವರ ಮನೆಗೆ ಹೋಗುದು. ಶೋಕದ ಸವಾರಿ. ಇವರು ದುಬೈ ರಿಟರ್ನ್. ಈ ವರ್ಷ ದುಬೈಯಲ್ಲಿದ್ರು ಅಂಕಲ್. 30 ವರ್ಷ ಇದ್ರು ದುಬೈಯಲ್ಲಿ. ಅಂಕಲ್ 30 years ದುಬೈಯಲ್ಲಿದ್ರು. 33 ಮಾರೆ. ಅರ್ಧ ದುಬೈ ಮನೆಗೆ ತಂದಿದ್ದಾರೆ. ಆಯ್ತಾ? ಈಗ ಹೋಗು ಅವರ ಮನೆಗೆ. ಇಂಥ ಲೊಕೇಶನ್ ಅಲ್ಲ, ಸೂಪರ್. ಆ ಸೈಡ್ ಈ ಲೊಕೇಶನ್ ನೋಡ್ಲಿಕ್ಕೆ ಎಲ್ಲೆಲ್ಲಿ ಹೋಗ್ತಾರೆ. ನಮ್ಮ ಊರಲ್ಲಿ ಎಂತ ಒಳ್ಳೆ ಲೊಕೇಶನ್ ಉಂಟು. ಕ್ರಿಶ್ಚಿಯನ್ ಚರ್ಚ್. ಹೆಸರೆಂತ ಅಂಕಲ್ ಚರ್ಚ್ ಇದು? ಹೋಲಿ ಕ್ರಾಸ್ ಚರ್ಚ್. ಇಲ್ಲಿಂದ ನೇತ್ರಾವತಿ ಬ್ರಿಡ್ಜ್ ಕಾಣ್ತದಾ? ಓ, ಅಲ್ಲಿ ಬ್ರಿಡ್ಜ್ ಕಾಣ್ತದೆ, ನೇತ್ರಾವತಿ ಬ್ರಿಡ್ಜ್. ಅದು ನಂತೂರು ದೊಡ್ಡ ಬಿಲ್ಡಿಂಗ್ ಅಂತ. ಹೌದೌದು, ಇದು ನಮ್ಮ ಮನೆ ಎದುರು ಇರುದಲ್ಲ. ಓ, ಅದು ನಂತೂರು ಸಹ ಕಾಣ್ತದೆ ಈ ಏರಿಯಾದಿಂದ. ದೊಡ್ಡ ಬಿಲ್ಡಿಂಗ್ ಆಗ್ತಾ ಉಂಟಲ್ಲ ಇಲ್ಲಿ. ಅದು ಹಿಂದೆ ನಂತೂರು ಮಮ್ಮಿ ಡ್ಯಾಡಿ ತಾರೆ ತೋಟ. ನಂತೂರು ಹೇಳುದಲ್ಲ ರೋಡಿಗೆ. ಈಚಾದೆವು ಅಂಕಲ್ದು ಮನೆ. ನಡೆದುಕೊಂಡು ಎಸ್, ಮನೆ ಬಂತು ಅಂಕಲ್ದು ಮನೆ. ಇಲ್ಲಿ ನಾಯಿ ಉಂಟು. ನಾಯಿಗೆ ಹೆದರಿ ನೋಡಿ ಡ್ಯಾನಿ ಮೇಲೆ ಸ್ಪೆಷಲ್ ಅದು ಅಡ್ಡೆ ಮಾಡಿದ್ದಾರೆ ಬೆಳಿಗ್ಗೆ ತಿಂಡಿಗ. ಪೆಲಕಾಯಿ ಸ್ಮೆಲ್ ಬರ್ತಾ ಉಂಟು. ಅಂಕಲ್ ನಮ್ಮನ್ನು ಒಂದು ರೌಂಡ್ ಕೊಂಡೋಗ್ತಾರೆ. ಏರೆಗ್ಲ ಬರ್ಚತೆ ನಮ್ಮ ಕಲ್ಪ ಮಾತು ಎಷ್ಟು ಕಾಸ್ಟ್ಲಿ ಪೆಲಕಾಯಿ. ನಾವು ಅಲ್ಲೆಲ್ಲ ಕ್ರೇವ್ ಮಾಡ್ತಾ ಇರ್ತೇವೆ ತಿನ್ಲಿಕ್ಕೆ. ಇನ್ನು ಸಹ ಉಂಟು ಪೆಲಕಾಯಿ. ಇನ್ನು ಪಿಚಿಕ್ಕ ಬೀಳ್ಬೋದಲ್ಲ, ಅವು ಬಿದ್ದಿದೆ ಕೆಲವು. ಹೌದಾ? ಅದು ತೆಗಿದ್ಲ ನೀವು? ಬೇಡ, ವೇಸ್ಟ್. ಮತ್ತೆ ಕೇಳು ಅಜ್ಜ ಹತ್ರ. ನೋಡ ಮಂಗ ಸೀದಾ ಲ್ಯಾಂಡ್ ಅಲ್ಲ ಇದು. ಗಟ್ಟಿ ಕೈ ಹಿಡಿ. ಅವಳಿಗೆ ನಡೆದು ಗೊತ್ತಿಲ್ಲ. ಇಂಥ ಸೀನರಿ ಮಾರೇಶ. ಪಿಕಾಕ್ ಬಂತು. ಪಿಕಾಕ್ ಮರದಲ್ಲಿ ಹೋಯ್ತು. ಇಲ್ಲಿ ನೀರುಂಟ, ಎಷ್ಟು ನೀರುಂಟು ನೋಡುವ. ಓ, ಮಳೆಗಾಲಕ್ಕೆ ಒಳ್ಳೆ ನೀರು ಬರ್ತದೆ. ಈಗ ಇಲ್ಲದಿದ್ರೆ ಇನ್ನೂ ಮೇಲೆ 2 ಬರ್ತದೆ. ಹೌದಾ? ಈ ಸರ್ತಿ ಮಳೆ ಕಮ್ಮಿ ಆದ್ರಿಂದ ಅಲ್ಲ. ಗದ್ದೆಯಲ್ಲೆಲ್ಲ ನೀರುಂಟು. ನೆಕ್ಸ್ಟ್ ವೀಕ್ ನಡ್ಲಿಕ್ಕೆ ಅಂತೆ ಎಲ್ಲ ಗದ್ದೆಯಲ್ಲಿ ನೀರುಂಟು. ಕಚ್ಚುದಿಲ್ಲ. ಹಿಡಿ ಹಿಡಿ ಹಿಡಿ.
ಸೊಳ್ಳೆ ಹಿಡಿಯುದಾ ಬಟರ್ಫ್ಲೈ ಹಿಡಿಯುದಾ? ಅರೆ ಮಾವಿನ ಮರ ಇದು ಈ ಸರ್ತಿ ಕಮ್ಮಿ ಅಂತೆ. ಮಾವಿನಕಾಯಿ ಮಾವಿನ ಹಣ್ಣು ಕಮ್ಮಿ. ಇಲ್ಲಿ ಒಂದು ಮನೆ ಉಂಟು. ಓ ಇದೆಲ್ಲ ಮುಸ್ಲಿಮ್ನವ್ರದ್ದು ಮನೆ. ಬಾವಿ ಉಂಟು, ಇದರಲ್ಲಿ ನೀರು ಫುಲ್ ಆಗಿದಲ್ಲ. ಓ ಪಿಕಾಕು ಹಾರಿತು. ಇದು ಫುಲ್ ಆಗಿದೆ. ನುಸಿ ಕಚ್ಚುತ್ತದೆ, ನಂಗೇನು ಗೊತ್ತಿಲ್ಲ. ಅವಳ ಕಾಲಲ್ಲಿ ಫುಲ್ ನುಸಿ ಕಚ್ಚಿದೆ. ವಾಂಟ್ ಟೆಂಡರ್ ಕೋಕೋನಟ್? ಹತ್ಯ ಮರ ಹತ್ಯ ಟೆಂಡರ್ ಕೋಕೋನಟ್. ಓ ಕೊಡ್ತಾರಂತೆ ಅಜ್ಜ. ಚಿಕ್ಕು ಚಿಕ್ಕು ಮರದಲ್ಲಿ ಚಿಕ್ಕು ಆಗಿದೆ, ತೆಗಿತಾ ಇದ್ದಾರೆ ಅಂಕಲ್. ತುಂಬಾ ಆಗಿದೆ, ಚಿಕ್ಕ ಚಿಕ್ಕ ಉಂಟು ಮಾತ್ರ. ಅದಲ್ಲ ಕೆಳಗೆ ಮಾಡಿ ಕೊಡ್ತಾನೆ. ಈ ಗುಂಡಿ ಉಂಡು ಮೆಲ್ಲ ಚಿಕ್ಕು ಪೋರೆ ಹೋದು ತಾರೆ ಮಂಡೆ ಗುಂಡ ಕಷ್ಟ ಉಂಡು. ಕಿವಿ ಅಲ್ಲ ಚಿಕ್ಕು ಅದು. ಸಪೋಟ ದೆಪ್ಪು ದೆಪ್ಪು ಪರ್ನೂಜವು ಇಲ್ಲಡಿದೀವ್ರು ಪರ್ನೂರು. ವಾವ್ ಫ್ರೆಶ್ ಚಿಕ್ಕು. ಚಿಕ್ಕದು ಗಿಡ ತೋರಿಸ ಅಲ್ಲಿ ಅಲ್ಲಿ ನೋಡಿ ಎಷ್ಟುಂಟು ಅಲ್ಲಿ. ತುಂಬಾ ಆಗಿದೆ ಅಲ್ಲ, ಆದ್ರೆ ಇದು ಚಿಕ್ಕ ಉಂಟು, ಇನ್ನು ದೊಡ್ಡ ಆಗ್ಬೇಕು. ಇಬ್ಬರು ಸಹ ಸೇರಿ ಕುಕ್ಕು ಅಲ್ಲ ಚಿಕ್ಕು ತೆಗಿತಾ ಇದ್ದಾರೆ. ಅಂಕಲ್ದು ಆಯುಧ ಬಾರಿ ಒಳ್ಳೆ ಉಂಟು. ಕಟ್ಟಿಡಿ ಕೋಲ್ ಬಂತು. ಅದ್ದಾನೆ ಬಂತು ಬಂತು ಚಿಕ್ಕು ಬಂತು ಇವರ ಆಯುಧದಲ್ಲಿ. ನೋಡು ಬಂತು ಕಿಯಾ, ಹೋಗು ಡನ್ನೆಣ್ಣ ಕೊಡು. ನೋಡು ಬಂತು. ಮೆಲ್ಲ ಹೀಗೆ ಇಡಿ, ಬಟ್ಟೆಗೆ ಮಾಡಬೇಡ. ಸುನೆ ಉಂಟು, ಹಿಡಿದ್ಲವಾ? ನಾನು ಹಿಡಿತೇನೆ. ಭಾರಿ ಫ್ರೆಶ್ ಅದೊಂದು ಚಿಕ್ಕು. ವಾ ಅರೆ ವಾ. ಓಕೆ ಓಕೆ ಲೆಟ್ಸ್ ಗೋ. ಯಾರ ಕೊಯ್ತಿದ್ದಾಳೆ? ಚಿಕ್ಕದಲ್ಲ ಮಗ, ದೊಡ್ಡದು ಕೊಯ್ಬೇಕು. ದೊಡ್ಡದುಂಟಾ? ಎಲ್ಲ ಬೇಬಿ ಚಿಕ್ಕು ಅದು. ಮೆಲ್ಲ ಕೆಳಗೆ ನೋಡು. ಬರುದ್ಲ ಮಗ ಅದು. ಬಂತಾ? ಸಾಕು ಸಾಕು, ಕೈ ಸುನೆ ಆಗ್ತದೆ. ಬಾ ಕೈ ವಾಶ್ ಮಾಡು. ಏನು ಬಾ ಸಿಕ್ಕಿತಾ? ಸ್ಟಾರ್ ಫ್ರೂಟ್ ಒಳ್ಳೆ ಹಣ್ಣಾಗಿದೆ. ಬಾ ಹಿಡಿ ಹಿಡಿ ಮಗ. ನೋಡಿ ದಿಸ್ ಇಸ್ ಕಾಲ್ಡ್ ಸ್ಟಾರ್ ಫ್ರೂಟ್. ಸಿ ದಿಸ್ ಇಸ್ ಕಾಲ್ಡ್ ಸ್ಟಾರ್ ಫ್ರೂಟ್. ಓಕೆ ಕೆನ್ ಯು ಪ್ಲಕ್ ಇಟ್? ಚಿಂತಿಲ್ಲ. ಅದೇನಾಗುದಿಲ್ಲ ಬಾಬು. ಸುಣ್ಣ ಅದು ಇದ್ರದ್ದು. ಅದು ಸುನೆ. ಕೈ ಕೆಸರಾದ್ರೆ ಬಾಯಿ ಮೊಸರು. ಸಿಕ್ಕಿತಾ ಸ್ಟಾರ್ ಫ್ರೂಟ್? ವೆರಿ ನೈಸ್. ಎಂತ ಫ್ರೂಟ್ ಅದು? ಸ್ಟಾರ್ ಫಿಶ್ ಅಲ್ಲ ಮಾರಿದಿ, ಫ್ರೂಟ್. ಬನ್ನಿ ಫ್ರೆಂಡ್ಸ್, ಇದು ಈಗ ನಾವು ಶೆರಾನದು ಅಜ್ಜಿದು. ಓ ಇದು ಪಿಹೆನಾ? ಇದು ಪಿಕಾಕ್ ಗಂಡು ಪಿಕಾಕ್. ಎಂತದ ನಿಮ್ಗೆ ಅರ್ಥ ಆದ್ರೆ ಮೆಸೇಜ್ ಕಮೆಂಟ್ ಮಾಡಿ. ಮನೆ ಶೆರಾನದು ಅಜ್ಜಿದು, ಪಿಜ್ಜಿದು ತಮ್ಮ ಮನೆ. ನನ್ನ ಅಜ್ಜಿಯ ತಮ್ಮನ ಮನೆ, ಸ್ವಂತ ತಮ್ಮನ ಮನೆ. ಈಗ ನೋಡಿ ಫ್ರೆಂಡ್ಸ್, ಜಾರಿಗೆ ಉಂಟು ಅಲ್ಲಿ ಗ್ರೀನ್ ಆಗಿದಲ್ಲ. ಇದರ ನೆಕ್ಸ್ಟ್ ಇನ್ನು ಹಣ್ಣಾಗ್ಬೇಕು. ಆರೆಂಜ್ ಕಲರ್ ಆದ ನಂತರ ಅದನ್ನು ಒಳಗಿದ್ದು ಬೇಕಾದ್ರೆ ತಿನ್ಬಹುದು. ಮತ್ತೆ ಸ್ವಲ್ಪ ಪುಳಿ ಇರ್ತದೆ. ಮತ್ತೆ ಅದು ಎಲ್ಲೋದು ಕಟ್ ಮಾಡಿ ಒಣಗಿಸಿ ಇಡಬೇಕು. ಅದು ಮತ್ತೆ ಮೀನ್ ಸಾರಿಗೆಲ್ಲ ಹಾಕ್ತಾರೆ. ಬೀಜ ಹಾಕುದಿಲ್ಲ, ಬೀಜ ಬಿಸಾಡ್ತಾರೆ. ಇದು ನಮ್ಮ ಪುಣೆರ ಪುಲಿ ಹೇಗೆ ಉಂಟು? ಪುಣೆರ ಪುಲಿ ಗಿಡ ಉಂಟು, ಆದ್ರೆ ಅಲ್ಲಿ ನಾಯಿ ಉಂಟು. ಅದಕ್ಕೆ ನಾವು ಅಲ್ಲಿ ಹೋಗುದಿಲ್ಲ ಫ್ರೆಂಡ್ಸ್. ನಾಯನ್ನೇ ನೋಡಿಬಿಡಿ. ಇದರಲ್ಲಿ ಹಿಡುಸಿಡಿ ಮಾಡ್ತಿದ್ದೇವೆ ಫ್ರೆಂಡ್ಸ್. ನಾನು ಸಹ ಮಾಡಿದ್ದೇನೆ ಮಾ ಫ್ರೆಂಡ್ಸ್. ಇವರಂತೂ ಇದರಲ್ಲಿ ಮಾಡಿದ್ದೇವೆ. ಯಾವುದ್ಯಾ? ಇದೆಲ್ಲ ಅದರಲ್ಲೇ ಮಾಡಿದ್ದು. ಮುಂಚೆ ನಾವು ಸಹ ಮಾಡ್ತಿದ್ದೆವು ಇದರಲ್ಲಿ ತಯಾರಿಸಿದ್ದು. ಒಳ್ಳೆ ಗಟ್ಟಿ ಇದು. ಮುಂಚೆ ನಾನು ಮತ್ತೆ ಅಕ್ಕ ಮಾಡ್ತಿದ್ದೆವು ಮನೆಯಲ್ಲಿ. ಹಲಸಿನ ಹಣ್ಣು ಸಿಕ್ಕಿತ್ತು ಇವರ ಮರದಲ್ಲಿ ಆದದು. ತಿನ್ನುವ. ಎಷ್ಟು ಸ್ವೀಟ್. ನಾನು ಅಲ್ಲಿ ತಂದಿದ್ದೆ ಅಲ್ಲ, ಅಲ್ಲಿ ಎಷ್ಟೊಂದು ಚಿಕ್ಕ ತುಂಡಿಗೆ ನಾನು 20 ದಿರಂ ಕೊಟ್ಟು ತಂದಿದ್ದೆ. ಸ್ವೀಟೇ ಇರಲಿಲ್ಲ, ಅಷ್ಟು ಸ್ವೀಟ್ ಉಂಟು. ಒಳ್ಳೆ ಸ್ವೀಟ್ ಉಂಟು. ಬೆರಕೆ ನನಗೆ ತುಳು ಇಷ್ಟ ಇಲ್ಲ, ಬೆರಕೆ ಇಷ್ಟ. ಅದಕ್ಕೆ ಆಂಟಿಗೆ ಹೇಳಿದೆ ಸ್ವಲ್ಪ ಪ್ಯಾಕ್ ಮಾಡಿ ಕೊಡಿ ಅಂತಿದ್ದೆ. ಇದು ಮರ, ಇದು ಪುಳಿದು ಮರ.
ನೋಡಿ ಫ್ರೆಂಡ್ಸ್, ಈಗ ಜನ ಅವರು ತೇದಕ್ಕೆ ತಿರುಗಾಡ್ತಾ ಇದ್ದಾರೆ. ನೋಡಿ ರೋಡ್ ನೋಡಿ ಹೇಗೆ ಉಂಟು. ಈಗ ನಾನು ರೆಕಾರ್ಡಿಂಗ್ ಮಾಡೋದು ಹೇಳ್ತೇನೆ, ನೋಡುದು ಈಗ ಗುಜ್ಜೆ ಬೀಜ ಬೀಳ್ತದ ಇಲ್ಲಿ, ಮಾತ್ರ ಗುಜ್ಜೆ ಬೀಳುದು ಕಾಣುವುದಿಲ್ಲ. ಅಲ್ಲಿ ಇನ್ನೊಂದು ಬ್ಲಾಗರ್ ಇದ್ದಾರೆ ಕೆಳಗೆ, ಗುಜ್ಜೆ ಬೀಳಿಲ್ಲ, ಜಾಗ್ರತೆ ಆಯ್ತು. ನೋಡಿ ಸರ್ ನೋಡಿ. ಎಂತ ಮಗ ಇದು? ಬದನೆಯಾ? ಬದನೆ ಗೊಜ್ಜು ಮಾಡ್ಲಿಕ್ಕೆ ನನ್ನ ಮಗಳು ಬದನೆ ತೆಗೆದಿದ್ದಾಳೆ. ನಾವು ಬಂದ ಆಯುಧ ಇಲ್ಲಿ ನಿಂತಿದೆ. ಅಂಕಲ್ದು ನಾಯಿ ಉಂಟು ಇಲ್ಲಿ, ಇದೊಂದು, ಹಾಗೂ ಇಲ್ಲಿ ಒಂದು ಚಿಕ್ಕ ಮರಿ ಉಂಟು. ಬೊಂಡ ತೆಗಿಲಿಕ್ಕೆ ಹೋಗ್ತಿದ್ದಾರೆ ಅಂಕಲ್. ಕಿಯಾರನ್ಗೆ ಬೊಂಡ ಬೇಕು ಹೇಳಿದ್ಲು. ಲಾಸ್ಟ್ ಇಯರ್ ಬಿದ್ದಿತ್ತ ತಲೆ ಮೇಲೆ? ಅಲ್ಲ, ಲಾಸ್ಟ್ ಇಯರ್ ನವೀನ್ ಅಂಕಲ್ದು ತಲೆ ಮೇಲೆ ಬಿದ್ದಿತ್ತು ಬೊಂಡ. ಎಲೆ ಮಡಲ್ ಬಿದ್ದದ್ದು. ಓ, ಇಲ್ಲಿ ಒಳ್ಳೆ ಉಂಟು, ತೆಗಿತಾ ಇದ್ದಾರೆ. ಬಂತು? ಇಲ್ಲ, ಬರಲಿಲ್ಲ, ಹಠ ಕಟ್ತಾ ಉಂಟು. ಬಂತಾ? ಈಚೆ ಹಿಂದೆ ಬಾ, ಕಿಯಾ ಹಿಂದೆ ಬಾ. ಬಂತು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಹಿಡಿ ಕೈಯಲ್ಲಿ. ಅದು ಬದನೆ ಬಿಡು. ಓಪೋ ಏಸಾ ರುದ್ರಸ ಹಿಡಿದ್ಲು. ಇದು ಇಲ್ಲಿ 70 ರೂಪಾಯಿ ಮೇಲೆ ಉಂಟು ಈಗ. 80 ರೂಪಾಯಿ. ಏ ಬೇಡ ಮಗ, ಅದು ಕತ್ತಿ ಉಂಟು ಅದರಲ್ಲಿ. ಓ, ಬದನೆ ಬೇಕಾ? 3 ಬೊಂಡ ಸಿಕ್ಕಿತು. ವಾವ್, ಬ್ಯೂಟಿಫುಲ್. ಆರ್ಗ್ಯಾನಿಕ್ ಬೊಂಡ ಸೈಜ್ ನೋಡಿ ಎಷ್ಟು ದೊಡ್ಡ ಉಂಟು. ಸೂಪರ್. ಪಪ್ಪಾಯ ಸಹ ತೆಗೆದ್ರು ಅಂಕಲ್. ಪಪ್ಪಾಯವ 400-500 ರೂಪಾಯಿಗೆ ಎಲ್ಲಮಲ್ಲಿ ಹೋಗಿ. ಹೌದಾ? ಈಗ ಮರ ದೊಡ್ಡದಾಯ್ತಲ್ಲ. ಹಾ. ದೂರ ಹೋದ್ರು, ರಿಕ್ಷಾ ಇರುದಿಲ್ಲ ಅಂತಿಲ್ಲ, ಅದಕ್ಕೆ ಇವಳು ಬೆನ್ನಟ್ಟಿಕೊಂಡು ಹೋದದ್ದು. ಈಗ ಇಲ್ಲಿಂದ ಹೊರಡುದು ನಾವು. ಇನ್ನೊಂದು ಅಂಕಲ್ ಅಜ್ಜಿ ಇದ್ದಾರಲ್ಲ, ಅಲ್ಲಿ ಹೋಗುದು. ನನ್ನ ಹಿಂದೆ ಬೊಂಡ ಎಲ್ಲ ಉಂಟು ಅಂಕಲ್. ಆಯ್ತು, ಹೊರಟೆವು ಇಲ್ಲಿಂದ. ಬೊಂಡ, ಪಪ್ಪಾಯ ಎಲ್ಲ ತಕೊಂಡು ಹೋಗುದು. ಎಂತೆಲ್ಲ ತಂದೆ ಮನೆಗೆ ಹೋಗಿ ತೋರಿಸ್ತೇವೆ. ಆಜ ಮೇರೆ ಗಾಡಿ ಪೆ ಬೇಟ್ ಜಾ. ಹಾಲತ್ ನೋಡಿ. ಆಜ ಮೇರೆ ಗಾಡಿ ಪೆ ಬೇಟ್ ಜಾ. ಬಾಯ್ ಕಿಯಾರಾ, ಬಾಯ್. आजा मेरे गाड़ी पे बैठ जा. आजा मेरे गाड़ी पे बैठ जा. ಈಚೆ ಬನ್ನಿಯಾ. ಅವರಲ್ಲಿ ಡಿಕ್ಕಿಯಲ್ಲಿ ಕುತ್ಕೊಳ್ಳುದು. ಬನ್ನಿ ಈಚೆ ಹೋಗುವ. ರೈಟ್ಸ್ ಪೋಯ್ ಗೂಡಂಗಡಿಗೆ ಬಂದೇವೆ ಜ್ಯೂಸ್ ಕುಡಿಲಿಕ್ಕೆ. ಎಂತ ರೇಟೆಡ್ ಉಂಟಾ ಜ್ಯೂಸ್ ಎಲ್ಲ ಕುಡ್ದು. ಸೆಕೆ ಆಗ್ತಿತ್ತು, ಈಗ ಸ್ವಲ್ಪ ಥಂಡ ಆಯ್ತು. ಇಂಡೋ ಫಿಶರೀಸ್ ಮೀನೆಲ್ಲ ಕಟ್ ಮಾಡಿ ಕ್ಯಾಪ್ಸ್ಯೂಲ್ ಮಾಡ್ತಾರೆ. ಅದರಲ್ಲಿ ಕ್ಯಾಪ್ಸ್ಯೂಲ್ ಎಲ್ಲ ಮಾಡುದು, ಫಿಶ್ ಆಯಿಲ್ ಕ್ಯಾಪ್ಸ್ಯೂಲ್ ಮಾಡಿ ಮಾಡುದು. ರುದ್ರಭೂಮಿ. ನೋಡಿ ಫ್ರೆಂಡ್ಸ್, ಹಿಂದೆಲ್ಲ ಸ್ವಲ್ಪ ಲೈಟ್ ವೇಟ್ ದವರೇ ಕೂತಿದ್ದೇವೆ. ಈಗ ಇಲ್ಲಿಯ ಗ್ರೇವಿ ಅಡಿಗೆ ಕೊಂಡೋಗ್ತಿದ್ದಾರೆ ಅಂಕಲ್. ಮಠ ಮಧ್ಯಾಹ್ನಗೆ ಟಾಟಾ ಮಾಡ್ತಿದ್ದಾರೆ. ಯಾರ್ಯಾ ಫ್ರೆಂಡ್ಸ್? ನಾಯಿಗೆ ಟಾಟಾ ಮಾಡಿದ್ದಾರೆ. ನಾಯಿ ಒಟ್ಟಿಗೆ ಮನೆಯವರು ಸಹ ಬಾಯಿ ಮಾಡ್ತಿದ್ದಾರೆ. ಹೌದಾ? ಇಷ್ಟೇ 3 ಗೋರಿಯಾ? ಅಲ್ಲಿ ಸಹ ಉಂಟು, ಆಚೆ ಸಹ ಉಂಟು. ಇದು ಅಜ್ಜಿದು ಅಣ್ಣ ಹಾಗೂ ಅವರ ಹೆಂಡತಿಯ ಮತ್ತು ಐರಿನ್ ಅಜ್ಜಿದು. ಅವ್ರದ್ದು ಮಗಳು ಸಣ್ಣದಿರುವಾಗ. ಓಕೆ, ಅದರ ಹತ್ತಿರವೇ ಹಾಕಿದ್ದಾರೆ. ಇದು ಇವರ ಅಪ್ಪದು. ಅಪ್ಪ ಹಾಗೂ ಅಮ್ಮ ಇಲ್ಲಿದ್ದಾರೆ. ಇದು ಅಜ್ಜದು. ಓಕೆ. ಸಣ್ಣ ಅಜ್ಜದು. ಓಕೆ, ಅಲ್ಲಿ ಉಂಟಲ್ಲ.
ಹೀಗೆಲ್ಲ ಬಂದರೆ ಹಳ್ಳಿಗೆ ಗೊತ್ತಾಗ್ತದಲ್ಲ ನಮ್ಮ ಬೀಸ್ ಎಂತ, ಯಾರ ಅಜ್ಜ ಯಾರು ಹೇಗೆ ರಿಲೇಟೆಡ್ ಅಂತಿಲ್ಲಿ. ಅದು ಸ್ವಲ್ಪ ಜಾಗ ಹಿಂದೂನವರು ಡೊನೇಟ್ ಮಾಡಿದಂತೆ. ಇಲ್ಲಿ ಅವರೇ. ಓಕೆ 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 ಓಕೆ, ಒಳ್ಳೆ ಜಾಗ, ಒಳ್ಳೆ, ಭಾರಿ ಒಳ್ಳೆ. ಇನ್ಸೈಡ್ ಯೋರ್ ಪಿಜ್ಜಾ ಆಲ್ ಆರ್ ದೇರ್ ಇನ್ಸೈಡ್. ಓಕೆ, ಓಪನ್ ಅಂಡ್ ಶೋ. ಐ ಕ್ಯಾನಾಟ್ ಅಂಕಲ್, ಓಪನ್ ಅಂಡ್ ಶೋ ಅಂತೆ. ಇವ್ರು ತಿರ್ಗಿಕ್ಕೆದ್ದೆ ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಟಾನ್ಯಾ ಇವರ ಪುಲ್ಲಿಯ ಹೆಸರು ಟಾನ್ಯಾ. ಹೋಗುವ ಬನ್ನಿ ನೋಡೋ. ಎಲ್ಲ ಅರ್ಧ ನಟ್ಟು ಆಗಿದೆ, ಇನ್ನು ಅರ್ಧ ನಡಬೇಕು. ಹೆಚ್ಚು ಚಂದ ಅಲ್ಲ ಹಳ್ಳಿಯ ಲೈಫ್. ಪೊಲ್ಯೂಷನ್ ಇಲ್ಲ ಮಾರೆ, ಬೆಸ್ಟ್ ಆಫ್ ಬೆಸ್ಟ್ ಲೈಫ್. ನನಗೆ ಸಹ ಇಷ್ಟ, ನನ್ನ ಗಂಡನಿಗೆ ಸಹ ಇಷ್ಟ ಹಳ್ಳಿ ಲೈಫ್. ರಿಟೈರ್ ಆಗುವ ಮುಂಚೆ ಬರಬೇಕು. ರಿಟೈರ್ ಆದ ಮೇಲೆ ಬಂದರೆ ಸೊಂಟ ನೋವು, ಕೈ ನೋವು, ಕಾಲು ನೋವು, ಅಲ್ಲಿ ತಿರ್ಗ್ಲಿಕ್ಕೆ ಆಗೋದಿಲ್ಲ. ರಿಟೈರ್ ಆಗುವ ಮುಂಚೆ ಬಂದು ಒಂದು ಸೆಟಲ್ ಆಗಬೇಕು. ತುಂಬ ಪೀಸ್ಫುಲ್ ಲೈಫ್. ನೆಟ್ವರ್ಕ್ ಸಹ ಇಲ್ಲ ಅಂತೇಳಿ ಇಲ್ಲ, ನೆಟ್ವರ್ಕ್ ಉಂಟು. ಈಗೆಲ್ಲ ಹಳ್ಳಿ ಒಳ್ಳೆ ಡೆವಲಪ್ ಆಗಿದೆ. ನಾವು ಊಟದ್ದು ಟೈಮ್, ಊಟ ಮಾಡುವ. ಎಲ್ಲರಿಗೆ ಜೋರು ಹಸುವೆ ಆಗಿದೆ. ಸಲಾಮ್ ಆಂಟಿ. ಎಷ್ಟು ದನದರಿದ್ದಾಳೆ. ಎಂತ ಮಾಡುದಿಲ್ಲ, ಮಮ್ಮ ಇದ್ದೇನೆ ಬಾ. ನೋಡು ಹೇಗೆ ಕೊಡುವ ತಿನ್ಲಿಕ್ಕೆ. ನೋಡು ಎಷ್ಟು ದನ ಉಂಟು ನೋಡು. ಕೌ ಮಿಲ್ಕ್ ಹೇಗೆ ತೆಗೆಯುವುದು ತೋರಿಸ್ತಾರೆ ಈಗ ಅಂಕಲ್. ನಾವು ಕ್ಯಾಟ್ಗೆ ಪಾಪ ಮಾಡಿದೇವಲ್ಲ ಮನೆಯಲ್ಲಿ. ಎಂತ ಮಾಡುದಿಲ್ಲ ಮಗ, ಬೇಬಿ ಅದು ಕಾಫ್. ಸಿ ಕೌಸ್ ಬೇಬಿ ಇಸ್ ಕಾಲ್ಡ್ ಕಾಫ್. ನಾವು ಸಣ್ಣದಿರೋಲ್ಲಿ ತುಂಬಾ ಕ್ಯಾರ ರಿಲ್ಯಾಕ್ಸ್. ಎಂತ ಮಾಡುದು ನೋಡು, ಮಮ್ಮ ಬಂದೇನೆ ಇಲ್ಲಿ ನೋಡು. ಹಾಲು ತೆಗಿತಾ ಇದ್ದಾರೆ. ಇವತ್ತು ಬೇಕು ಅಂಕಲ್ ಫಿಲ್ ಆಗ್ಲಿಕ್ಕೆ? ಹಾಂ, ಅರ್ಧ ಆಗ್ತದಾ? ಅರ್ಧ ಗಂಟೆಯಾ? ಹಾಂ, 10 ನಿಮಿಷ ಎಲ್ಲ ಆಗ್ತದೆ. ಓಕೆ ಓಕೆ. ಹಾಂ, ಬೆಳಿಗ್ಗೆ ಜಾಸ್ತಿ ಅಲ್ಲ. ನಾವು ಚಿಕ್ಕ ಇರುವಾಗ ವೆಕೇಶನ್ಗೆ ಬರ್ತಿದ್ದೆವು, ಇಲ್ಲಿ ನಡೆದುಕೊಂಡು ಬರ್ತಿದ್ದೆವು. ಇಲ್ಲಿವರೆಗೆ ಗಾಡಿಯಲ್ಲಿ ಅಲ್ಲ, ನಡೆದುಕೊಂಡು ಬಸ್ಸಲ್ಲಿ ಇಳಿದು ಗದ್ದೆಯಲ್ಲೆಲ್ಲ ನಡೆದುಕೊಂಡು ಮಮ್ಮಿನವರೊಟ್ಟಿಗೆ ಬರೋದು. ಇವರ ಹತ್ರ ಸಹ ದನ ಉಂಟು. ಆಚೆ ಇದ್ದಾರಾ? ಓಕೆ ಓಕೆ. ದನ ಎಲ್ಲ ಊಟ ಮಾಡ್ತಾ ಉಂಟು. ತೋಟ ನೋಡಿ, ತೋಟ. ಬ್ರಿಡ್ಜ್ ನೋಡಿ, ಇಲ್ಲಿ ಬ್ರಿಡ್ಜ್ ಹೀಗೆ ನಡೀಲಿಕ್ಕೆ ಈಚೆಂದ ಆಚೆ. ಗೊತ್ತಿರ್ಬೇಕು ಅದ್ರಲ್ಲಿ ನಡೀಲಿಕ್ಕೆ. ನನ್ನಾಗಿ ಹೀಗೆ ಬಾನ ಮುಸಿಕೊಂಡು ನಡೆದ್ರೆ ಸೀದಾ ಒಳಗೆ ಹೋಗ್ತೀಯ ಮಗ ಅಂಕಲ್ ಒಟ್ಟಿಗೆ. ಬಾಯ್ ಬಾಯ್. ನನ್ನ ಮನೆಗೆ ಬರುದು ಈಗ. ಹೌದಾ? ಅಜ್ಜಿದ್ದಾರೆ. ಅಂಕಲ್ ಹೊರಟ್ರು. ಹಾಂ, ಓಕೆ ಓಕೆ. ಅವ್ರಿಗೊಂದು ಬಾಡಿಗೆ ಉಂಟು, ಸೊ ಅಂಕಲ್ ಹೊರಟ್ರು. ಇದು ಅಜಮ ಹುಟ್ಟಿ ಬೆಳೆದ ಮನೆ. ಈ ಮನೆಯಲ್ಲಿ ಅವರು ಅವರ ಅಣ್ಣಂದಿರೊಟ್ಟಿಗೆ ಇದ್ದರು. ಕಿಯಾಗೆ ಜೀರಿಗೆ ಮುಂಚಿ ಹೇಳ್ತಾನಲ್ಲ, ಇವತ್ತು ಜೀರಿಗೆ ಮುಂಚಿ ಸಿಕ್ಕಿತು ನನಗೆ. ನೋಡಿ, ಇದೇ ಜೀರಿಗೆ ಮುಂಚಿ. ಮಾವಿನ ಹಣ್ಣು ಬಂತು, ಮಾವಿನ ಹಣ್ಣು ತಿನ್ನೋ. ಒಳ್ಳೆ ಸ್ವೀಟ್ ಉಂಟು. ಇದು ನೀಲಂ ಒಳ್ಳೆ ಸ್ವೀಟ್ ಇರ್ತದಂತೆ ಹೇಳಿದ್ರು. ಇದು ಕೇಪ್ಲ ಸ್ವೀಟ್ ಇರ್ತದಂತೆ, ತಿಂದು ನೋಡು. ಇವರಿಬ್ಬರು ಜಾಲಿ ರೈಡ್ ಹೋಗಿ ಬಂದ್ರು ಇಬ್ಬರು ಸಹ. ಎಲ್ಲಿ ತೋಟ ಬಾರಿ ಚಂದ ಮಾಡಿ ಸುತ್ತುತ್ತಿದ್ದಾಳೆ. ಪರ್ಸಲ್ ಎಂತ ಮಗ ಭೂತ ತಂದ್ಯಾ? ಹಲೋ ಅಕ್ಕ, ಎಂತ ತಂದಿ ಪರ್ಸಲ್ಲಿ? ಹಲೋ, ಇವಳು ಬಿಸಿ ಇದ್ದಾಳೆ ಆಡಿಕೊಂಡೆ. ಖುಷಿ ಆಯ್ತಾ ಮಗ? ವಿಲೇಜ್ ಖುಷಿ ಆಯ್ತಾ? ಬರುವಾನ ಇಲ್ಲಿ? ಬರುವಾನಾ? ಯು ವಾಂಟ್ ಟು ಸ್ಟೇ ಹಿಯರ್ ಆಲ್ರೆಡಿ? ನೋಡಿ, ಐಲ್ ಸ್ಟೇ ಅಂತೆ. ಖುಷಿ ಆಯ್ತಾ ಮಗ ಹಳ್ಳಿ? ಭಾರಿ ಖುಷಿ. ಅವಳಿಗೆ ಖುಷಿ ಆಯ್ತು, ಐಲ್ ಸ್ಟೇ ಮಮ್ಮ ಅಂತೆ. ಅಂಕಲ್ನವ್ರು ಹೋದ್ರು, ಅಜ್ಜಿ ಸಹ ಹೋಗ್ತಾ ಇದ್ದಾರೆ.
ಅವಳಿಗೆ ಬರಲಿಕ್ಕೆ ಮನಸ್ಸಿಲ್ಲ, ಅವಳು ಅಲ್ಲೇ ಕೂತಿದ್ದಾಳೆ, ಕಟ್ಟಿ ಕೂತಿದ್ದಾಳೆ ಅಲ್ಲಿ, ಬರೋದಿಲ್ಲ ಅಂತ. ಅವಳು ಖುಷಿ ಆಯಿತು. ಹಳ್ಳಿ ಹೋಗುವ ಏನು ಲೇಟ್ ಆಯಿತು. ಕತ್ತಲಾಗುವ ಮುಂಚೆ ಮನೆ ಮುಟ್ಟಬೇಕು. ಮಳೆ ಬರೋದಿಲ್ಲದು ಒಂದು ದೇವರ ಕೃಪೆ ಅಷ್ಟೇ. ಆಂಟಿ ಗಾರಿಗೆ ಮಾಡಿದ್ದಾರೆ, ಬಿಸಿ ಬಿಸಿ ಗಾರಿಗೆ. ನನ್ನ ಮಮ್ಮಿಯ ಫಸ್ಟ್ ಕಸನ್ ಮನೆ, ನಿನ್ನೆ ಬಂದಿದ್ರಲ್ಲ ಅಜ್ಜಿ, ಅವರ ಮಗಳ ಮನೆಗೆ ಬಂದಿದ್ದೇವೆ. ಹೆಲನ್ ಆಂಟಿ ಅಂತೇಳಿ ಅವರ ಮನೆ ಇದು. ರಂಬುಟನ್ ಮರ ಅಂತ ಇದು. ರಂಬುಟನ್ ಆಗಿದೆ ಮರದಲ್ಲಿ, ರಂಬುಟನ್. ಸೂಪರ್ ಸೂಪರ್. ಅಜ್ಜ ಈಗ ತೆಗಿತಾ ಇದ್ದಾರೆ ರಂಬುಟನ್. ರಂಬುಟನ್ ತೆಗೆಯುವ ಸ್ಪರ್ಧೆ ಎಷ್ಟು ತೆಗಿತಾರೆ ನೋಡುವ. ತೆಗಿತಾರೆ ತೆಗಿತಾರೆ. ಆಂಟಿ ಹೇಳ್ತಿದ್ದಾರೆ ಅಲ್ಲಿ ಉಂಟು ಅಂತೇಳಿ. ಸಿಕ್ಕಿತು ರಂಬುಟನ್, ಸಿಕ್ಕಿತು ಫ್ರೆಶ್ ರಂಬುಟನ್ ಮರದಿಂದ ಕೈಗೆ. ಇವರ ಮನೆಯಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಮೀನುಂಟು, ಶಾಕ್. ಅಜ್ಜಮ್ಮ ಲಾಸ್ಟ್ ಟೈಮ್ ಬರುವಾಗನೇ ಹೇಳಿದ್ದಾರೆ ಇದು ನನ್ನ ಲಾಸ್ಟ್ ವಿಸಿಟ್, ಇನ್ನೂ ಬರೋದಿಲ್ಲ ಅಂತೇಳಿ. ಆದರೆ ಬೊಂಬೈಯಲ್ಲಿದ್ದಾಗ ಅವರು ಕೊರಗ್ತಾ ಇದ್ರು ನನಗೆ ನನ್ನ ಮನೆ, ಹುಟ್ಟಿ ಬೆಳೆದ ಮನೆ ನೋಡಬೇಕು, ನೋಡಲಿಕ್ಕೆ ಆಗಲಿಲ್ಲ ಅಂತೇಳಿ. ಸೊ ಫೈನಲಿ ಅವರ ಆಸೆ ಪೂರೈಸಿತು ಅಂತೇಳಿ ನಮಗೆ ತುಂಬ ಖುಷಿ ಆಯಿತು. ಎಲ್ಲರಂಸ ಸಿಕ್ಕಿದ್ರು ಅವರ ಊರಲ್ಲಿ, ಎಲ್ಲರಂಸ ಸಿಕ್ಕಿದ್ರು, ಅವರ ಮಕ್ಕಳಂಸ ಸಿಕ್ಕಿದ್ರು. ಕೆಲವರು ವೀಡಿಯೋದಲ್ಲಿ ಬಂದರು, ಕೆಲವರು ವೀಡಿಯೋದಲ್ಲಿ ಬರಲಿಲ್ಲ. ಆದರೆ ಎಲ್ಲರಂಸ ಸಿಕ್ಕಿ ಅಜ್ಜಮ್ಮಗೆ ತುಂಬಾ ಖುಷಿ ಆಯಿತು. ಇಷ್ಟೇ ಆಸೆ ಇದ್ದದ್ದು ಅವ್ರಿಗೆ, ನಾನು ಎಲ್ಲರಂಸ ಒಮ್ಮೆ ಸಿಗಬೇಕು ಅಂತ ತುಂಬ ಆಸೆ ಇತ್ತು. ಫೈನಲಿ ಅವರ ಡ್ರೀಮ್ ಫುಲ್ಫಿಲ್ ಆಯಿತು. ಕರೆಕ್ಟ್ ಟೈಮಲ್ಲಿ ಮಳೆ ಬಂತು, ಎಲ್ಲರೂ ಸಿಕ್ಕಿ ಹೋದ ಮೇಲೆ ಮಳೆ ಬಂತು. ಆಯ್ತು, ಇನ್ನು ವಾಪಸ್ ಮನೆಗೆ ಆಯ್ತು. ಎಲ್ಲರೂ ಸಹ ಸಿಕ್ಕಿದ್ರು ಅಜ್ಜಿಗೆ, ಅಜ್ಜಿ ಫುಲ್ ಖುಷಿ ಆಯ್ತು. ಇನ್ನು ವಾಪಸ್ ಮನೆಗೆ. ರಾತ್ರಿ ಕತ್ತಲಾಗುವ ಮುಂಚೆ ವಾಪಸ್ ಮನೆಗೆ ಹೋಗ್ಬೇಕು, ಯಾಕಂದ್ರೆ ರೋಡ್ ಇಲ್ಲಿ ತುಂಬಾ ನ್ಯಾರೋ. ನೆನಪೆಂದರೆ ಮಳೆ ಬೆಲ್ಲ ಛಾಯೆ ನನ್ನೆದೆಯ ಬಾಂಧಳದಿಯೋ. ಇದುವೇ ಫೇಮಸ್ ಕೊರಗಜ್ಜ ಟೆಂಪಲ್. ಕುತ್ತಾರಲ್ಲಿದ್ದೇವೆ ಈಗ. ಆಯಿತು, ಊರಿಗೆ ಹೋಗಿ ಬಂದಾಯಿತು. ಅಜ್ಜಿಯ ಒಂದು ಆಸೆ ನೆರವೇರಿತು. ನಾವು ಸುಮ್ಮನೆ ಒಂದು ಸೋರ್ಸ್, ಅದೆಲ್ಲ ಇದೆಲ್ಲ ದೇವರ ಸಹಾಯ ಅಲ್ಲ. ಸೊ ಅವರಿಗೆ ತುಂಬಾ ಆಸೆ ಇತ್ತು. ಆದರೆ ಅವ್ರು ತುಂಬ ಭಯಪಡ್ತಿದ್ರು, ಯಾಕೆಂದರೆ ಅವ್ರು ಹೈ ಡಯಾಬಿಟಿಕ್, ಸೊ ಯೂರಿನ್ ಪ್ರಾಬ್ಲಮ್ ಎಲ್ಲ ಉಂಟು. ಸೊ ಅವ್ರು ಭಯಪಡ್ತಿದ್ರು. ಸೊ ನನ್ನ ಧೈರ್ಯದಲ್ಲಿ ಅವರು ಮುಂಬೈಯಿಂದ ಇಲ್ಲಿ ಬಂದರು. 94 ಇಯರ್ಸಲ್ಲಿ ಅವರು ಇಷ್ಟು ಮಾಡೋದೇ ಗ್ರೇಟ್ ಅಲ್ಲ. ನಾವು ಈ ಏಜಲ್ಲಿ ಉಯ್ಯಮ್ಮ ಹೇಳ್ತೇವೆ ಒಂದು ಕಳೆಗೆ ಕೂತ್ಕೊಂಡು ಹೇಳುವಾಗ. ಆದರೆ ಅವರು ಟ್ರೈನಲ್ಲಿ ಟ್ರಾವೆಲ್ ಮಾಡಿಕೊಂಡು ಮ್ಯಾಂಗ್ಳೂರಿಗೆ ಬಂದು ಅವರ ಊರಿಗೆ ಹೋಗಿ ಎಲ್ಲ ಸಿಕ್ಕಿದ್ದು, ಅದು ತುಂಬಾ ಗ್ರೇಟ್. ಈ ಪ್ರಾಯದಲ್ಲಿ ಅವ್ರಿಗೆ ನಮಗೆ ಹೇಗೆ, ನಾನು ಏಕೆ ಸಿಗಬೇಕು, ಅವರು ಬಂದು ಸಿಗಲಿ ಅಂತೇಳಿ ಕೆಲವರಿಗೆಲ್ಲ ಈಗೋ ಇರ್ತದೆ. ಆದರೆ ಆ ಪ್ರಾಯದಲ್ಲಿ ಸಹ ಎಲ್ಲ ಈಗೋ ಅವ್ರಿಗಿಲ್ಲ. ಅವ್ರು ತುಂಬ ಸಿಂಪಲ್, ತುಂಬ ಹಂಬಲ್. ಅದರಿಂದಾಗಿ ಈ ಏಜ್ ಅವರೆಗೆ ದೇವರವರನ್ನು ಇಷ್ಟು ಬ್ಲೆಸ್ ಮಾಡಿದ್ದಾರೆ ಸತ್ಯ ಹೇಳಬೇಕಾದ್ರೆ. ಸೊ ಅಂತೂ ಇಂತೂ ಹೋಗಿ ಬಂದು ಆಯಿತು. ಅವ್ರಿಗೆ ತುಂಬಾ ಖುಷಿ ಆಯಿತು. ಒಂದು ಹೋಗಿ ಬಂದೆ ಅಲ್ಲ ಎಲ್ಲರನ್ನು ಸಹ ನೋಡಿದೆ ಅಲ್ಲ, ಭಾರಿ ಒಂದು ಎಷ್ಟು ಸರ್ತಿ ಹೇಳಿದ್ರು ಅಂತೇಳಿಲ್ಲ. ತುಂಬ ಖುಷಿ ಆಯಿತು ಅವ್ರಿಗೆ ಖುಷಿ ಆದರೆ ನಮಗೆ ಸಹ ಖುಷಿ ಅಲ್ಲ. ಅದಕ್ಕೆ ನಾನು ಒತ್ತಾಯ ಮಾಡಿ ತಂದದ್ದು. ಮನೆಯಲ್ಲೇ ಕೂತಲ್ಲೇ ಕೂತ್ರೆ ಮೈಂಡ್ ಚೇಂಜ್ ಆಗೋದಿಲ್ಲ. ಅವ್ರಿಗೆ ಅವರ ನೋವೇ ನೆನಪಾಗ್ತದೆ, ಕೈ ನೋವು, ಕಾಲು ನೋವು. ಸೊ ಒಂದು ಪ್ಲೇಸ್ ಚೇಂಜ್ ಆದರೆ ಅವ್ರಿಗೆ ಸಹ ಸ್ವಲ್ಪ ಮೈಂಡ್ ಡೈವರ್ಟ್ ಆಗಿ ಸ್ವಲ್ಪ ಅವರಿಗೆ ಸಹ ಖುಷಿ ಆಗ್ತದೆ. ಮುಂಚಿನ ನೆನಪೆಲ್ಲ ಅವ್ರಿಗೆ ಸಹ ನೆನಪು ಬಂದಾಗ ಖುಷಿ ಆಗ್ತದೆ. ಸೊ ಅವ್ರು ಗಮ್ಮತ್ತು ಎಂಜಾಯ್ ಮಾಡಿದರು. ತುಂಬ ಖುಷಿ ಆಯಿತು ಅವ್ರಿಗೆ. ಹಾಗೂ ನನ್ನ ಹಠ ಮಾಡಿದ ತಂದದಕ್ಕೆ ಒಂದು ಸಾರ್ಥಕ ಆಯಿತು. ನಾನು ಬಂದದ್ದು ಊರಲ್ಲಿ ಅಷ್ಟೇನು ಮಳೆ ಇಲ್ಲ, ಮಳೆ ಫುಲ್ ಸ್ಟಾಪ್ ಆಗಿದೆ. ಮಳೆ ಬರಬೇಕು, ಬರೋದಿಲ್ಲದೆ ತುಂಬಾ ಕಷ್ಟ. ಇನ್ನು ಫ್ಯೂಚರ್ಗೆ ತುಂಬಾ ಕಷ್ಟ ಮಂಗಳೂರು ಸಿಟಿಯಲ್ಲಿ ಇರುವವರಿಗೆ, ಯಾಕಂದರೆ ನೀರಿನ ಕೊರತೆ ಬರ್ತದೆ. ಸೊ ಅದರಿಂದಾಗಿ ಒಳ್ಳೆ ಮಳೆ ಬರಬೇಕು. ನಾವು ಟೆನ್ಷನ್ ಮಾಡೋ ಬದಲು ಪ್ರೇಯರ್ ಮಾಡಿದರೆ ಅಫ್ಕೋರ್ಸ್ ದೇವರು ಕೇಳ್ತಾರೆ. ಸೊ ಪ್ರೇಯರ್ ಮಾಡುವ, ಒಳ್ಳೆ ಮಳೆ ಬರಲಿ ಮ್ಯಾಂಗ್ಳೂರಿಗೆ ಅಂತೇಳಿ. ಈ ವ್ಲಾಗನ್ನು ನಾನು ಸದ್ಯಕ್ಕೆ ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ನಿಮಗೆ ಎಂತ ಇಷ್ಟ ಆಯಿತು, ಎಂತ ನಿಮ್ಮ ಮೆಮರೀಸ್ಗ ನಿಮಗೆ ಫ್ಲ್ಯಾಶ್ ಬ್ಯಾಕ್ ಬಂತು ಎಲ್ಲ ಕಮೆಂಟ್ ಮೂಲಕ ಹೇಳಿಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once